ದೇಶದ ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆ, ರಾಜ್ಯದ ಅತಿ ಉದ್ದದ ಕೇಬಲ್ ಸೇತುವೆ ಇದು. ಮೊದಲ ಅತಿ ಉದ್ದದ ಕೇಬಲ್ ಸೇತುವೆ ದೇಶದಲ್ಲಿರುವಂಥದ್ದು ಸುದರ್ಶನ ಸೇತು, ಅದು ಗುಜರಾತ್ನಲ್ಲಿದೆ. ಅದನ್ನ ಬಿಟ್ಟರೆ ನೆಕ್ಸ್ಟ್ ಸೆಕೆಂಡ್ ಅಂದ್ರೆ ಕೇಬಲ್ ಸೇತುವೆ ಅತಿ ಉದ್ದದ್ದು, ಅದು ನಮ್ಮ ರಾಜ್ಯದ್ದು. ಇಂದು ಉದ್ಘಾಟನೆ ಆಗ್ತಾ ಇದೆ. ಶರಾವತಿ ಕೇಬಲ್ ಸೇತುವೆ ಇಂದು ಲೋಕಾರ್ಪಣೆಗೊಳ್ತಾ ಇದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಂದ ಉದ್ಘಾಟನೆಗೊಳ್ಳಲಿರುವಂಥದ್ದು. ಕೇಂದ್ರದ ಸಾರಿಗೆ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಮೇನ್ ಆಗಿ ಇದನ್ನ ಯಡಿಯೂರಪ್ಪನವರು, ರಾಘವೇಂದ್ರ ಅವರು ಈ ಒಂದು ಬ್ರಿಡ್ಜ್ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡವನ್ನು ಹೇರಿದಂತಹ ಸಂದರ್ಭದಲ್ಲಿ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ನಿತಿನ್ ಗಡ್ಕರಿ ಅವರು. ಅವರೇ ಈಗ ಸಚಿವರು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರೇ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಕೇಬಲ್ ಬ್ರಿಡ್ಜ್ ಲೋಕಾರ್ಪಣೆಗೊಳ್ಳಲಿದೆ. ಸೇತುವೆ ನಿರ್ಮಾಣಕ್ಕೆ ಸುಮಾರು 473 ಕೋಟಿಯನ್ನ ಖರ್ಚು ಮಾಡಲಾಗಿದೆ ಈ ಸೇತುವೆ ಆಗುವಂತ ನಿಟ್ಟಿನಲ್ಲಿ. ಯಾಕೆಂದ್ರೆ ಇದು 6 ದಶಕಗಳ ಹೋರಾಟ. 1960ರಿಂದನೂ ಕೂಡ ಇಲ್ಲೊಂದು ಬ್ರಿಡ್ಜ್ ಆಗಬೇಕು, ನಮಗೆ ಸರಿಯಾದಂಥ ಸೌಲಭ್ಯಗಳು ಸೌಕರ್ಯಗಳು ಸಿಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಓಡಾಡ್ಲಿಕ್ಕೂ ಕೂಡ ತುಂಬಾ ದೂರ ಕ್ರಮಿಸಬೇಕಾಗಿದೆ ಅಂತ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರಲಾಗ್ತಾ ಇತ್ತು. ಆ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಗ್ತಾ ಇದೆ ಇವತ್ತು. ಕರೂರು ತುಮರಿ ಹೋಬಳಿಯ ಜನರಿಗೆ ಅನುಕೂಲ ಆಗ್ತಾ ಇದೆ. ದ್ವೀಪಗಳಾಗಿದ್ದಂತೆ ಈ ಗ್ರಾಮಗಳಿಗೆ ಈಗ ಸಂಪರ್ಕದ ಸುಲಭ ಲಾಭ ಸಿಗ್ತಾ ಇದೆ. ಶಿವಮೊಗ್ಗ, ಸಾಗರ, ಬೈಂದೂರಿಗೆ ಸಾಗುವಂತ ದೂರ ಕಡಿಮೆ ಆಗುತ್ತೆ. ಇನ್ಮೇಲೆ ಸಾಗರಕ್ಕೆ ಬರಲಿಕ್ಕೆ ಈ ಮುಂಚೆ 80 ಕಿಲೋಮೀಟರ್ ಸುತ್ತಿ ಬಳಸಿ ಬರಬೇಕಾಗಿತ್ತು. ಎಷ್ಟು ವರ್ಷ ಲಾಂಚ್ ಅವಲಂಬಿಸಿದ್ರು ಇಲ್ಲಿನ ಜನರು. ಶರಾವತಿ ಹಿನ್ನೀರಿನ ಗ್ರಾಮಸ್ಥರು ಪರದಾಟವನ್ನ ಮಾಡ್ತಾ ಇದ್ರು. ಆ ಪರದಾಟಕ್ಕೆ ಮುಕ್ತಿ ಸಿಕ್ಕಂತಾಗ್ತಾ ಇದೆ. ಶರಾವತಿ ಹಿನ್ನೀರಿನ ಜನರು ತಮ್ಮ ಮೂಲಭೂತ ಸೌಕರ್ಯಕ್ಕಾಗಿ ಸುಮಾರು 6 ದಶಕಗಳಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ರು. ಅದರ ಪ್ರತಿಫಲ ಎಂಬಂತೆ ಈಗ ಅವರಿಗೆ ಬ್ರಿಡ್ಜ್ ರೆಡಿಯಾಗಿ ನಿಂತಿದೆ. ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಹಿನ್ನೀರಿನ ಜನರಿಗೆ ಹಿನ್ನೀರು ದಾಟ್ಲಿಕ್ಕೆ ಒಳನಾಡು ಸಾರಿಗೆ ವತಿಯಿಂದ ಲಾಂಚ್ ವ್ಯವಸ್ಥೆಯನ್ನ ಮಾಡಲಾಯಿತು. ಆದರೆ ತುರ್ತು ಪರಿಸ್ಥಿತಿಯಲ್ಲಿ ಲಾಂಚ್ ಮಾತ್ರ ಉಪಯೋಗಕ್ಕೆ ಬರ್ತಾ ಇರಲಿಲ್ಲ. ಲಾಂಚ್ ಸೇವೆ ಬರೀ ಬೆಳಗ್ಗೆ 7ರಿಂದ ಸಂಜೆ 7ರವರೆಗೂ ಮಾತ್ರ ಇರ್ತಾ ಇತ್ತು. ರಾತ್ರಿ ವೇಳೆ ಅನಾರೋಗ್ಯ, ಬೇರೆ ಊರಿಗೆ ಹೋಗಬೇಕು ಅಂದ್ರೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಪಾಪ ಆ ಜನಕ್ಕೆ. ತುರ್ತು ಪರಿಸ್ಥಿತಿಯಲ್ಲಿ ಸಾಗರಪೇಟೆಗೆ ಬರಬೇಕು ಅಂದ್ರೆ 80 ಕಿಲೋಮೀಟರ್ ಸುತ್ತಿ ಬಳಸಿ ಹೋಗಬೇಕಾಗಿತ್ತು. ಈ ವೇಳೆಗೆ ಅನೇಕ ಗರ್ಭಿಣಿಯರು, ವಯಸ್ಸಾದಂಥವರು ಸಾವನ್ನಪ್ಪಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಇದರಿಂದ ಹಿನ್ನೀರಿನ ದ್ವೀಪದ ಜನತೆಗೆ ಸೇತುವೆ ಬೇಕು ಎಂಬುದು ಇಲ್ಲಿನವರ ಸಾರ್ವಕಾಲಿಕ ಆಗ್ರಹ ಆಗಿತ್ತು. ಆ ಆಗ್ರಹಕ್ಕೆ ಧ್ವನಿಯಾಗಿದ್ದು ಅಲ್ಲಿನ ಸಂಸದರು, ಹಾಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ BS ಯಡಿಯೂರಪ್ಪನವರು ಸಾಕಷ್ಟು ಒತ್ತಡವನ್ನು ಕೇಂದ್ರ ಸರ್ಕಾರಕ್ಕೆ ಹಾಕಿದ ನಂತರ ಅದು ಈಗ ಬ್ರಿಡ್ಜ್ ರೆಡಿಯಾಗಿ ಲೋಕಾರ್ಪಣೆಗೊಳ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಸಾಕಷ್ಟು ಅಂದ್ರೆ 6 ದಶಕಗಳ ಹೋರಾಟದ ಪ್ರತಿಫಲ ಎಂಬಂತೆ ನೀವು ನಿಂತಿರುವಂತ ಬ್ರಿಡ್ಜ್ ಈಗ ರೆಡಿಯಾಗಿ ನಿಂತಿರುವಂತದ್ದು, ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಎಷ್ಟೊತ್ತಿಗೆ ಉದ್ಘಾಟನೆ ಆಗಲಿರುವಂತದ್ದು, ಆ ಒಂದು ಭಾಗದ ಜನರ ಸಂಭ್ರಮ ಯಾವ ರೀತಿಯಾಗಿದೆ? ಪೃಥ್ವಿ, ಏನು 6 ದಶಕಗಳ ಅಂದ್ರೆ ಈ ಭಾಗದ ಸಾಗರ ಕರೂರು ಹೋಬಳಿಯ ಭಾಗದ ಜನರ 6 ದಶಕಗಳ ಹೋರಾಟಕ್ಕೆ ಇವತ್ತು ಫಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಫಲದ ಜೊತೆ ಇಲ್ಲಿ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿ ಈಗ ಇಲ್ಲಿ 10 ನಿಮಿಷಗಳ ಕಾಲ 10 ನಿಮಿಷದಲ್ಲಿ ಏನು ಸಾಗರಕ್ಕೆ ಹೋಗುವಂತ ಬ್ರಿಡ್ಜ್ ಈಗ ರೆಡಿ ಆಗ್ತಾ ಇರೋದು. ಒಟ್ಟು ಏನು ಹಿಂದೆ ಮಧ್ಯರಾತ್ರಿಯಲ್ಲಿ ಏನಾದರೂ ಅವಘಡಗಳು ನಡೆದ್ರೆ ಅದನ್ನು ಸುತ್ತ ಹೊಸನಗರ ನಗರ ಹೋಗಿ ಆ ನಂತರ ಸಾಗರಕ್ಕೆ ಬರುವಂಥ ಮಾರ್ಗ ಇತ್ತು. ಅದರ ಬದಲಾಗಿ ಈಗ ಬ್ರಿಡ್ಜನ್ನು ರೆಡಿ ಆಗ್ತಾ ಇರೋದು. ಅದರಲ್ಲೂ ಕೂಡ ಈ ಬ್ರಿಡ್ಜ್ ಏನಿದೆ, ಈ ಬ್ರಿಡ್ಜ್ನ ವಿಶೇಷತೆ ನೋಡ್ತಾ ಹೋದರೆ ಈ ಬ್ರಿಡ್ಜು ದೇಶದ 2ನೇ ಅತಿ ಉದ್ದದ ಕೇಬಲ್ ಆಧಾರಿತ ಬ್ರಿಡ್ಜ್ ಆಗಿದೆ. ಹಾಗೆ ಇದರ ಕರ್ನಾಟಕದ ಅತಿ ದೊಡ್ಡ ಬ್ರಿಡ್ಜ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ರೀತಿ ಅಂದರೆ ಏನು ತಯಾರಿಗಳನ್ನು ಈಗ ಉದ್ಘಾಟನೆಗೆ ಮಾಡ್ಕೊಳ್ತಾ ಇರೋದು. ಶಿಲಾನ್ಯಾಸವನ್ನು ಏನು ರಾಷ್ಟ್ರಕ್ಕೆ ಅರ್ಪಣೆ ಅಂತ ಹೇಳಿ ಒಂದು ಶಿಲಾನ್ಯಾಸವನ್ನು ಕೂಡ ಮಾಡ್ಕೊಂಡಿರೋದು. ಸದ್ಯ ಈಗ ನಿತಿನ್ ಗಡ್ಕರಿ ಅವರು ಈ ಏನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಏನು ಮಧ್ಯಾಹ್ನ ಬಂದು 12 ಗಂಟೆಗೆ ಉದ್ಘಾಟನೆ ಮಾಡಲಿದ್ದಾರೆ. ಏನು ಈ 2.15 ಕಿಲೋಮೀಟರ್ನ ಈ ಬ್ರಿಡ್ಜ್ ಏನಿದೆ, ಇದಕ್ಕೆ 473 ಕೋಟಿ ರೂವನ್ನು ವ್ಯಯ ಮಾಡಲಾಗಿದೆ. ಏನು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಆದಂತಹ ಈ ಯೋಜನೆ ಈಗ ಸಂಪೂರ್ಣವಾಗಿ ಮುಕ್ತಾಯ ಹಂತಕ್ಕೆ ತಲುಪಿದ್ದು, ಜೊತೆಗೆ ಲೋಕಾರ್ಪಣೆಗೆ ಈಗ ಕ್ಷಣಗಣನೆ ಶುರುವಾಗಿದೆ. ಸದ್ಯ ಮಧ್ಯಾಹ್ನ 12 ಗಂಟೆಗೆ ಏನು ಈ ಬ್ರಿಡ್ಜ್ನ ಉದ್ಘಾಟನೆ ಆಗುತ್ತೆ. ಅದಾದ ನಂತರ ಏನು ನೆಹರು ಮೈದಾನದಲ್ಲಿ ಒಂದು ಸಮಾರಂಭವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಈ ಉದ್ಘಾಟನೆಯಲ್ಲಿ ಇಲ್ಲಿಯ ಸ್ಥಳೀಯ ನಾಯಕರುಗಳು ಹಾಗೆ ಜೊತೆಗೆ ಒಂದಿಷ್ಟು ಏನು ನಾಯಕರುಗಳು ಇಲ್ಲಿ ಬಂದು ಉದ್ಘಾಟನೆಯನ್ನು ಮಾಡೋದಕ್ಕೆ ಸಾಕ್ಷಿಯಾಗಲಿದ್ದಾರೆ. ಪೃಥ್ವಿ, ಆ ಭಾಗದ ಜನ ಯಾವ ರೀತಿಯ ಖುಷಿಯಾಗಿದ್ದಾರೆ? ಬಿಕಾಸ್ 80 ಕಿಲೋಮೀಟರ್ ಸುತ್ತಿ ಬಳಸಿ ಎಲ್ಲ ಹೋಗ್ಬೇಕಾಗಿತ್ತು. ಒಂದು ಸಾಗರ ಪಟ್ಟಣವನ್ನ ತಲುಪಬೇಕಾ, ಯಾವ್ದಾದ್ರು ಒಂದು ಎಮರ್ಜೆನ್ಸಿ ಅನ್ನುವಂತ ಬಂದಂತ ಸಂದರ್ಭದಲ್ಲಿ ಲಾಂಚ್ ಬರೀ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಮಾತ್ರ ಸೀಮಿತ ಆಗಿದ್ದಂತ ಹಿನ್ನೆಲೆಯಲ್ಲಿ ಏನು ಪೃಥ್ವಿ, ಈ ಭಾಗದ ಜನರಿಗೆ ಅಂದರೆ ಸದ್ಯ
ಇಲ್ಲಿರುವಂಥ ಜನರು ಏನಿದ್ದಾರೆ ಅವರ ಖುಷಿಗೆ ಪಾರವೇ ಇಲ್ಲ ಅಂತ ಹೇಳ್ಬೋದು. 6 ದಶಕಗಳ ಹೋರಾಟ ಏನಿದೆ ಆ ಹೋರಾಟಕ್ಕೆ ಈಗ ಫಲ ಸಿಕ್ಕಿರೋದ್ರಿಂದ ಇಲ್ಲಿರುವಂಥ ಜನರು ಕೂಡ ಈಗ ಖುಷಿಯನ್ನು ಹಂಚ್ಕೊಳ್ತಾ ಇದ್ದಾರೆ. ಜೊತೆಗೆ ಏನು ಈ ಭಾಗದ ಜನರಿಗೆ ಮೊದಲು 2 ಅವರನ್ನು ತಗೊತಾ ಇತ್ತು ಸಾಗರಕ್ಕೆ ಹೋಗಬೇಕಾದ್ರೆ, ಈಗ ಅದನ್ನು ಕೇವಲ 36 ನಿಮಿಷಗಳಲ್ಲಿ ಈಗ ಸಾಗರಕ್ಕೆ ಹೋಗೋದಕ್ಕೆ ಈಗ ವ್ಯವಸ್ಥೆ ಮಾಡಲಾಗಿರೋದು. ಏನು ಲಾಂಚನ್ನು ಬಳಸಿ ಬೆಳಗ್ಗೆ 6 ಗಂಟೆ ಅಂದರೆ 7 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ ಮಾತ್ರ ಇಲ್ಲಿ ಲಾಂಚನ್ನು ಬಳಕೆ ಮಾಡಲಾಗ್ತಾ ಇತ್ತು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ, ಅದರಲ್ಲೂ ಕೂಡ ಏನು ಮೆಡಿಕಲ್ ಎಮರ್ಜೆನ್ಸಿ ಸಮಯದಲ್ಲಿ ನಗರ ಹೋಗಿ ಅಲ್ಲಿಂದ ಹೊಸನಗರಕ್ಕೆ ಹೋಗುವಂಥ ಕೆಲಸಗಳು ಈ ಭಾಗದ ಜನರಿಗೆ ಏನು ಶರಾವತಿ ಬ್ರಿಡ್ಜ್ ಆಗೋಕ್ಕಿಂತ ಮುಂಚೆ ಈ ಭಾಗದ ಜನರು ಅನುಭವಿಸ್ತಾ ಇದ್ದದ್ದು. ಈಗ ಸದ್ಯ ಈ ಭಾಗದ ಜನರು ಏನು ಈ ಬ್ರಿಡ್ಜ್ ಏನಿದೆ ಈ ಬ್ರಿಡ್ಜನ್ನು ಉಪಯೋಗಕ್ಕೆ ತಗೊಳ್ತಾ ಇದ್ದು. ಈ ಸದ್ಯ ಇವತ್ತಿನಿಂದ ಈ ಜನರು ಏನು ಇಲ್ಲಿರುವಂತಹ ಏನು ಆ ಕಡೆಯಿಂದ ಈ ಕಡೆ ಹೋಗೋದಕ್ಕೆ ಅಂದರೆ ಅದರಲ್ಲೂ ಕೂಡ ಈ ಭಾಗದ ಜನರಿಗೆ ಅದೃಷ್ಟವೇ ಕುಲಾಯಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸದ್ಯದ ಪರಿಸ್ಥಿತಿ ಪ್ರಕಾರ ಈ ಭಾಗದ ಹಿನ್ನೀರಿನ ಜನರು ಏನಿದ್ದಾರೆ ಅವರಿಗೆ ಕೂಡ ಸದ್ಯ ಈಗ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗ್ತಾ ಇರೋದು ನೋಡ್ತಾ ಇರ್ಬೋದು ನೀವು. ಈ ಬ್ರಿಡ್ಜ್ ಏನಿದೆ ಈ ಬ್ರಿಡ್ಜ್ ಈಗ ಸದ್ಯ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಲೋಕಾರ್ಪಣೆ ಆಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಸ್ಥಳೀಯರು ಕೂಡ ಜನರು ಬಂದು ಸೇರುವಂಥ ಸಾಧ್ಯತೆ ಕೂಡ ಇದೆ. ಪೃಥ್ವಿ, ವಿನಯ್, ಅದನ್ನ ನೋಡ್ತಾ ಇದ್ರೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಒಂಥರ ಟೂರಿಸಂ ಸ್ಪಾಟ್ ಆಗಿಯೂ ಕೂಡ ಸಲಿಯುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ ಅದನ್ನ ನೋಡ್ತಾ ಇದ್ರೆ, ಬಿಕಾಸ್ ಅದು ಆ ಒಂದು ನದಿಯ ಮಧ್ಯೆ ಇರುವಂತ ಕಾರಣಕ್ಕೆ. ಹೌದು ಪೃಥ್ವಿ, ಈ ಹಿಂದೆ ಕೂಡ ಈ ಭಾಗದ ಜನರಿಗೆ ಲಾಂಚ್ ಒಂದು ರೀತಿಯಲ್ಲಿ ವಿಶೇಷ ಅನಿಸ್ತಾ ಇತ್ತು. ಯಾಕಂದರೆ ಬೆಂಗಳೂರಿಂದ ಬಂದಂತಹ ಜನರು ಏನಿದ್ರು ಲಾಂಚನ್ನು ಈ ರೀತಿ ಬಳಕೆ ಮಾಡ್ತಾ ಇದ್ರು, ಜೊತೆಗೆ ನೀರಲ್ಲಿ ಹೋಗ್ತಾ ಇದ್ರು, ಅದು ಕೂಡ ವಿಶೇಷ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಬ್ರಿಡ್ಜ್ ಆಗಿರೋದು ಕೂಡ, ಈಗ ಬ್ರಿಡ್ಜ್ನಲ್ಲೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿಯ ಟೂರಿಸಂ ಜೊತೆಗೆ ಇಲ್ಲಿರೋಂಥ ಜನರು ಕೂಡ ಫೋಟೋ ಕ್ಲಿಕ್ಸ್ಗಳಾಗಿರ್ಬೋದು, ಹಾಗೆ ವಿಡಿಯೋನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳೋದಾಗಿರ್ಬೋದು, ಎಲ್ಲ ರೀತಿಯ ಕೆಲಸಗಳನ್ನು ಈಗ ಮಾಡ್ತಾ ಇರೋದು. ಅದರಲ್ಲೂ ಕೂಡ ನೈಟ್ ವ್ಯೂ ಏನಿದೆ, ನೈಟ್ ವ್ಯೂ ಅಲ್ಲಿ ಎಲ್ಲ ದೀಪಗಳನ್ನು ಅಲಂಕೃತಗೊಂಡ ಬ್ರಿಡ್ಜ್ ಏನಿದೆ ಅದು ಮನಮೋಹಕವಾಗಿರುತ್ತೆ. ಅದನ್ನ ಗಮನಿಸೋದಕ್ಕೆ, ಅದಕ್ಕೆ ನೋಡೋದಕ್ಕೂ ಕೂಡ ಜನರು ಬರ್ತಾ ಇದ್ದಾರೆ. ಕಳೆದ ರಾತ್ರಿ ಕೂಡ ಈ ಲೈಟ್ಗಳನ್ನು ಆನ್ ಮಾಡಲಾಗಿತ್ತು. ಆನ್ ಮಾಡಿದ ಸಮಯದಲ್ಲಿ 100 ಜನರು ಅದನ್ನ ಫೋಟೋವನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಹಾಗೆ ವಿಡಿಯೋನ ಮಾಡಿಕೊಂಡು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಪೃಥ್ವಿ.